ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡ್ರೋನ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆದ ವಿಚಿತ್ರ ದೃಶ್ಯಗಳನ್ನು ತೋರಿಸ್ತೀನಿ. ಸೊ ಈಗಿನ ಕಾಲದಲ್ಲಿ ಡ್ರೋನ್ ಮತ್ತು ಸಿ ಕ್ಯಾಮರಾಗಳು ತುಂಬಾ ಕಾಮನ್. ಡ್ರೋನ್ ಕ್ಯಾಮರಾಗಳು ಕೂಡ ತುಂಬ ಒಳ್ಳೆಯ ಕ್ವಾಲಿಟಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡೋದಲ್ಲದೆ ಎಷ್ಟೋ ಸೀಕ್ರೆಟ್ ವಿಷಯಗಳನ್ನು ರೆಕಾರ್ಡ್ ಮಾಡುತ್ತೆ. ಸೊ ಈ ವಿಡಿಯೋದಲ್ಲಿ ಡ್ರೋನ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆದ ವಿಚಿತ್ರ ದೃಶ್ಯಗಳನ್ನು ತೋರಿಸ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಇಲ್ಲಿ ಒಂದು ಹುಡುಗಿ ಮಲ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಒಂದು ಡ್ರೋನ್ ಕ್ಯಾಮರಾ ಬರುತ್ತೆ. ಆ ಹುಡುಗಿ ಬಾಡಿನ ರೆಕಾರ್ಡ್ ಮಾಡುತ್ತೆ. ಅಷ್ಟರಲ್ಲೇ ಆ ಹುಡುಗಿ ಡ್ರೋನ್ ಫ್ಯಾನ್ ಸೌಂಡ್ನ ಕೇಳಿಸ್ಕೊಂಡು ಎದ್ದೊಳ್ತಾಳೆ. ಎದ್ದು ನೋಡಿದಾಗ ಅಲ್ಲಿ ಡ್ರೋನ್ ಇರುತ್ತೆ. ಕೋಪ ಬಂದು ಡ್ರೋನ್ನ ಕೋಲಿಂದ ಹೊಡೆಯೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಏನೇ ಮಾಡಿದ್ರು ಡ್ರೋನ್ನ ಬೀಳ್ಸೋದಕ್ಕೆ ಆಗೋದಿಲ್ಲ. ಕೊನೆಗೆ ಗನ್ ತಗೊಂಡು ಡ್ರೋನ್ನ ಶೂಟ್ ಮಾಡ್ತಾಳೆ. ಲಾಕ್ಡೌನ್ ಟೈಮ್ನಲ್ಲಿ ಪೊಲೀಸರು ಕೂಡ ಡ್ರೋನ್ನ ಯೂಸ್ ಮಾಡಿದ್ರು. ಲಾಕ್ಡೌನ್ನಲ್ಲಿ ಪೊಲೀಸರ ಕ್ಯಾಮೆರಾದಲ್ಲಿ ಎಷ್ಟೋ ವಿಚಿತ್ರ ದೃಶ್ಯಗಳು ರೆಕಾರ್ಡ್ ಆಗಿತ್ತು. ನೀವಿಲ್ಲಿ ನೋಡಬಹುದು, ಇವರು ಲಾಕ್ಡೌನ್ನಲ್ಲೂ ಕ್ರಿಕೆಟ್ ಆಡ್ತಾ ಇದ್ದಾರೆ. ಡ್ರೋನ್ನಾಗಿ ನೋಡಿದ ತಕ್ಷಣ ಎಲ್ಲರೂ ಭಯದಿಂದ ಓಡೋಗ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಸೈಲೆಂಟಾಗಿ ಅಲ್ಲೇ ಕೂತ್ಕೊಬಿಡ್ತಾನೆ, ಲುಂಗಿಯಿಂದ ಮುಖ ಮುಚ್ಕೊಬಿಡ್ತಾನೆ. ಆದರೆ ಡ್ರೋನ್ ಹತ್ತಿರ ಬಂದ ತಕ್ಷಣ ಅಲ್ಲಿಂದ ಓಡೋಗ್ತಾನೆ. ಇದೇ ರೀತಿ ಇಲ್ಲೊಬ್ಬ ವ್ಯಕ್ತಿ ಚಿಕ್ಕ ಮರದ ಹಿಂದೆ ಬಚ್ಚಿಟ್ಕೋತಾನೆ. ಅದರಲ್ಲೂ ಈತ ಆ ಡ್ರೋನ್ನ ಯಾವುದೋ ನಾಯಿನ ಓಡಿಸ್ದಂಗೆ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಉಶ್ ಉಶ್ ಅಂತ ಓಡಿಸ್ತಾ ಇರ್ತಾನೆ. ಮತ್ತೊಂದು ಕಡೆ ಇದು ಕೂಡ ರೆಕಾರ್ಡ್ ಆಗುತ್ತೆ. ಇಲ್ಲಿ 4 ಜನ ಮಾಡಿ ಮೇಲೆ ಕ್ಯಾರಮ್ ಬೋರ್ಡ್ ಆಡ್ತಾ ಇರ್ತಾರೆ. ಪೊಲೀಸರ ಡ್ರೋನ್ ನೋಡಿದ ತಕ್ಷಣ ಎಲ್ಲರೂ ಎದ್ನೋ ಬಿದ್ನೋ ಅಂತ ಓಡೋಗ್ತಾರೆ. ಒಬ್ಬನು ಮಹಡಿ ಮೇಲೆ ಜಂಪ್ ಮಾಡ್ತಾನೆ, ಮತ್ತೊಬ್ಬ ಟ್ಯಾಂಕ್ ಹಿಂದೆ ಬಚ್ಚಿಟ್ಕೋತಾನೆ, ಇನ್ನೊಬ್ಬನಂತೂ ಕ್ಯಾರಮ್ ಬೋರ್ಡ್ನ ಮುಖಕ್ಕೆ ಅಡ್ಡ ಇಟ್ಕೊಂಡು ಸೈಲೆಂಟಾಗಿ ಎಸ್ಕೇಪ್ ಆಗ್ತಾನೆ. ಇಲ್ಲಿ ಮಕ್ಕಳೆಲ್ಲ ಮರದಡಿ ಆಟ ಆಡ್ತಾ ಇರ್ತಾರೆ. ಪೊಲೀಸರ ಡ್ರೋನ್ನ ನೋಡಿದ ತಕ್ಷಣ ಮಕ್ಕಳೆಲ್ಲರೂ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಓಡೋಗ್ತಾರೆ. ಒಬ್ಬನು ಕೆಳಗಡೆ ಮಲ್ಕೊಂಡು ಮುಖ ಮುಚ್ಕೋತಾನೆ, ಮತ್ತೊಬ್ಬ ತೆಂಗಿನ ಗರಿನ ಅಡ್ಡ ಇಟ್ಕೊಂಡು ಡ್ರೋನ್ ಯಾವ ಕಡೆ ತಿರುಗುತ್ತೋ ಇವನು ಕೂಡ ಆ ಕಡೆನೇ ತಿರುಗ್ತಾನೆ. ಕೆಲವೊಂದು ಜಾಗದಲ್ಲಿ ಡ್ರೋನ್ ಹಾರಾಟಕ್ಕೆ ಪರ್ಮಿಷನ್ ಇರೋದಿಲ್ಲ. ಇಲ್ಲಿ ಮೂವಿ ಶೂಟಿಂಗ್ ನಡೀತಾ ಇರುತ್ತೆ. ಅದೇ ಟೈಮ್ಗೆ ಅಲ್ಲಿಗೆ ಒಂದು ಡ್ರೋನ್ ಕ್ಯಾಮರಾ ಬರುತ್ತೆ. ಅಲ್ಲಿದ್ದ ಒಬ್ಬ ವ್ಯಕ್ತಿ ಡ್ರೋನ್ನ ನೋಡಿದ ತಕ್ಷಣ ಅದರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಲ್ಲಿಗೆ ಆ ಡ್ರೋನ್ ಕತೆ ಮುಗಿಯುತ್ತೆ. ಇಲ್ಲೊಂದು ಹುಡುಗಿ ಮಾಡಿ ಮೇಲೆ ಅರಬೆತ್ತಲೆಯಲ್ಲಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿ ಒಂದು ಡ್ರೋನ್ ಬರೋದನ್ನು ನೋಡ್ತಾಳೆ. ಯಾರೋ ನನ್ನನ್ನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಒಳಗೆ ಓಡೋಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ವಿಂಡೋ ಕ್ಲೀನಿಂಗ್ ವೈಪರ್ನ ತೊಗೊಂಡು ಬಂದು ಡ್ರೋನ್ನ ಹೊಡೆಯೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಬ್ಯಾಡ್ ಲಕ್, ಆಕೆಯಿಂದ ಏನು ಮಾಡೋದಕ್ಕೂ ಆಗೋದಿಲ್ಲ. ಈಗಿನ ಕಾಲದಲ್ಲೂ ಕೆಲವರಿಗೆ ನಮ್ಮ ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲ. ಈಕೆ ಫಸ್ಟ್ ಟೈಮ್ ಡ್ರೋನ್ನ ನೋಡ್ತಾ ಇದ್ದಾಳೇನೋ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೋ ದೆವ್ವನ ನೋಡ್ದಂಗೆ ಭಯ ಪಡ್ತಾ ಇದ್ದಾಳೆ. ಆಕೆಗೆ ಅದು ಏನು ಅಂತಲೂ ಕೂಡ ಗೊತ್ತಿರೋದಿಲ್ಲ. ಆಕೆ ಎಲ್ಲೆಲ್ಲಿ ಹೋಗ್ತಾಳೋ ಆ ಜಾಗಕ್ಕೆಲ್ಲ ಆ ಡ್ರೋನ್ ಕೂಡ ಹೋಗುತ್ತೆ. ಈ ವೆಡ್ಡಿಂಗ್ ಶೂಟ್ನಲ್ಲಿ ಈ ನವಜೋಡಿಗಳಿಗೆ ಏನಾಗುತ್ತೋ ಗೊತ್ತಾದರೆ ನೀವೇ ಶಾಕ್ ಆಗ್ತೀರಾ. ಯಾಕಂದರೆ ಫೋಟೋ ಶೂಟ್ಗೆ ಬಳಸಿದ ಡ್ರೋನ್ ಕಂಟ್ರೋಲ್ ತಪ್ಪಿ ಡೈರೆಕ್ಟಾಗಿ ಹೋಗಿ ಆ ನವಜೋಡಿಗಳ ಮುಖಕ್ಕೆ ಬಡಿಯುತ್ತೆ. ಇದರಿಂದ ಅವ್ರಿಗೆ ಗಾಯಗಳು ಕೂಡ ಆಗುತ್ತೆ. ಈ ಕ್ಲಿಪ್ನಲ್ಲಿ ಈತ ಡ್ರೋನ್ನ ನೋಡಿದ ತಕ್ಷಣ ಓಡೋಗ್ತಾನೆ. ಆದರೆ ಯಾಕೆ ಆ ರೀತಿ ಓಡೋಗ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇವನು ಏನೋ ತಪ್ಪು ಮಾಡಿರಬೇಕು, ಅದಕ್ಕೆ ಅನಿಸುತ್ತೆ. ಇಲ್ಲೂ ಕೂಡ ಈ ಹುಡುಗಿ ಪ್ರಶಾಂತವಾಗಿ ಮಲಗಿರ್ತಾಳೆ. ಯಾರೋ ವಿಡಿಯೋ ರೆಕಾರ್ಡ್ ಮಾಡ್ಕೋತಾ ಇದ್ದಾರೆ ಅಂತ ಭಯ ಬಿದ್ದು ಮೈ ಮುಚ್ಕೊಂಡು ತನ್ನ ಬಾಯ್ ಫ್ರೆಂಡ್ನ ಕರೀತಾಳೆ. ಅವನು ಬಂದು ಫಸ್ಟು ಟಾಯ್ ಫಿಶ್ನಿಂದ ಹೊಡಿತಾನೆ, ಆದರೆ ಅದು ಮಿಸ್ ಆಗೋಗುತ್ತೆ. ನಂತರ ಸ್ಲಿಪ್ಪರ್ಸ್ನಿಂದ ಹೊಡಿತಾನೆ, ಆಗ ಡ್ರೋನ್ ಕೆಳಗೆ ಬಿದ್ದೋಗುತ್ತೆ. ಈ ಘಟನೆ ನಡೆದಿದ್ದು ತಮಿಳುನಾಡಿನ ತಿರುಪೂರಿನಲ್ಲಿ. ಇಲ್ಲಿ ಲಾಕ್ಡೌನ್ನಲ್ಲಿ ಮರದಡಿ ಕ್ಯಾರಮ್ ಬೋರ್ಡ್ ಆಡ್ತಾ ಇರ್ತಾರೆ. ಡ್ರೋನ್ನ ನೋಡಿದ ತಕ್ಷಣ ಎಲ್ಲರೂ ಓಡೋಗ್ತಾರೆ. ಫನ್ನಿ ಥಿಂಗ್ ಏನಂದರೆ ಸ್ಕೂಟಿನ ಕೂಡ ಬಿಟ್ಟು ಓಡೋಗ್ತಾರೆ. ಆಮೇಲೆ ಸ್ಕೂಟಿ ನೆನಪಿಗೆ ಬಂದು ಸ್ಕೂಟಿನ ತಗೊಂಡು ಹೋಗ್ತಾರೆ. ಇನ್ನು ಇಬ್ಬರು ಬಂದು ಕ್ಯಾರಮ್ ಬೋರ್ಡ್ನ ತಗೊಂಡು ಓಡೋಗ್ತಾರೆ. ಆದರೆ ಓಡೋಗೋವಾಗ ಒಬ್ಬನ ಲುಂಗಿ ಉದುರೋಗುತ್ತೆ. ಆಗ ಬೇರೆ ದಾರಿ ಇಲ್ಲದೆ ಕ್ಯಾರಮ್ ಬೋರ್ಡ್ನಿಂದ ಮುಖ ಮುಚ್ಕೋತಾನೆ.
ಲಾಕ್ಡೌನ್ನಲ್ಲಿ ಲವರ್ಸ್ಗೆ ತುಂಬ ಕಷ್ಟ ಆಗೋಗಿತ್ತು. ಯಾಕಂದರೆ ಎಲ್ಲಿ ನೋಡಿದ್ರು ಬರೀ ಪೊಲೀಸರೇ ಇದ್ದರು. ಅದಕ್ಕೆ ಈ ಜೋಡಿಗಳು ಕಾರಲ್ಲಿ ಮೀಟ್ ಆಗ್ತಾರೆ. ಆದರೆ ಲಾಭ ಇರಲಿಲ್ಲ. ಅದೇನು ದರಿದ್ರನೋ ಏನೋ, ಡ್ರೋನ್ ಅವರು ಇರೋ ಜಾಗಕ್ಕೆ ಬಂದುಬಿಡುತ್ತೆ. ತಕ್ಷಣ ಅವರು ಮುಖ ಕವರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇರ್ತಾರೆ. ಆದರೆ ಡ್ರೋನ್ ಹೋಗೋದಿಲ್ಲ. ನಂತರ ಅವರು ಬೈಕ್ನಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಡ್ರೋನ್ ಅವರ ಹಿಂದೆನೇ ಹೋಗಿ ಗಾಡಿ ನಂಬರ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ನಂತರ ಅವ್ರಿಗೆ ಶಿಕ್ಷೆ ಆಗುತ್ತೆ. ಇಲ್ಲಿ ಈ ಮೇಡಮ್ ಡ್ರೋನ್ನ ನೋಡಿದ ತಕ್ಷಣ ಪೋಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಮೇಡಮ್ಗೆ ಹಿಂದೆ ಫೌಂಟೇನ್ ಇದೆ ಅನ್ನೋ ವಿಷಯನೇ ಮರ್ತೋಗಿ ಲಾಸ್ಟ್ಗೆ ಅದರಲ್ಲೇ ಬಿದ್ದೋಗ್ತಾಳೆ. ಸ್ಕಾಟ್ಲೆಂಡ್ನಲ್ಲಿ ಹೆಂಡತಿ ಮೇಲೆ ಡೌಟ್ ಬಿದ್ದು ಒಬ್ಬ ವ್ಯಕ್ತಿ ಡ್ರೋನ್ ಮೂಲಕ ಆಕೆಯನ್ನು ಫಾಲೋ ಮಾಡ್ತಾನೆ. ಆಗ ಹೆಂಡತಿ ಬೇರೆಯವರ ಜೊತೆ ಸರ್ಸ ಮಾಡೋದು ರೆಕಾರ್ಡ್ ಆಗುತ್ತೆ. ಡ್ರೋನ್ನ ನೋಡಿದ ತಕ್ಷಣ ಆಕೆ ಭಯದಿಂದ ಎಸ್ಕೇಪ್ ಆಗ್ತಾಳೆ. ನೆಕ್ಸ್ಟ್ ಇಲ್ಲಿ ಈ ಕಪಲ್ ಯೋಗ ಮಾಡ್ತಾ ಇರ್ತಾರೆ. ಇನ್ನೇನು ಅದನ್ನು ಡ್ರೋನಲ್ಲಿ ರೆಕಾರ್ಡ್ ಮಾಡಬೇಕು ಅನ್ನೋಷ್ಟರಲ್ಲೇ ಆ ಡ್ರೋನ್ ಕಂಟ್ರೋಲ್ ತಪ್ಪಿ ಆ ಹುಡುಗಿಯ ತಲೆಗೆ ಗುದ್ದುತ್ತೆ. ಆಗ ಆ ಹುಡುಗಿ ಕೆಳಗೆ ಬಿದ್ದೋಗ್ತಾಳೆ. ಇವರೆಲ್ಲ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ. ಪಕ್ಕದಲ್ಲೇ ಒಂದು ಶಾರ್ಕ್ ಇರುತ್ತೆ. ಆದರೆ ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಲಕ್ಕಿ ಏನಂದರೆ ಯಾರಿಗೂ ಏನೂ ಆಗಲಿಲ್ಲ. ಇದೆಲ್ಲ ಅಲ್ಲಿದ್ದ ಡ್ರೋನ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿತ್ತು. ಇಲ್ಲಿ ಇಬ್ಬರು ಲವ್ವರ್ಸ್ ಜಂಗಲ್ನಲ್ಲಿ ಮಂಗಲ್ ಮಾಡ್ತಾ ಇರ್ತಾರೆ. ಅವರು ಇಲ್ಲಿ ಯಾರೂ ಬರೋದಿಲ್ಲ, ಇಲ್ಲಿ ಯಾರೂ ನಮ್ಮನ್ನು ನೋಡೋದಿಲ್ಲ ಅಂತ ಅಂದ್ಕೊಂಡು ಬಂದಿರ್ತಾರೆ. ಆದರೆ ಅಂದ್ಕೊಂಡಿದ್ದೆಲ್ಲ ನಡೆಯೋದಿಲ್ಲ ಅಲ್ವಾ. ಪಕ್ಕದ ಹಳ್ಳಿಯವ್ರಿಗೆ ಈ ವಿಷಯ ಗೊತ್ತಾಗುತ್ತೆ. ಆಗ ಅವರೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಕ್ಯಾಮ್ರಾನ ಆನ್ ಮಾಡಿಕೊಂಡು ಬರ್ತಾರೆ. ಅವರನ್ನು ನೋಡಿದ ತಕ್ಷಣ ಅವರಿಬ್ಬರು ಭಯ ಬಿದ್ದೋಗ್ತಾರೆ. ಅದರಲ್ಲೂ ಆ ಹುಡುಗಿ ಸ್ವಲ್ಪ ಹೊತ್ತು ನಾಚ್ಕೊಳ್ತಾ ಇರ್ತಾಳೆ. ಆದರೆ ಸ್ವಲ್ಪ ಹೊತ್ತಾದಮೇಲೆ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಬಂದವ್ರ ಮೇಲೇ ರೋಫ್ ಆಗ್ತಾಳೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.